ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಕ್ರೇಪ್ ಮೈಸೂರು ಸಿಲ್ಕ್ ಸೀರೆಗೆ ಒಂದೇ ಸ್ಟೆಪ್ನಲ್ಲಿ ಒಂದು ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ವಿತೌಟ್ ಕುಚ್ಚು ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು. ಈ ಸೀರೆ ಬಂದು ರಮಾ ಗ್ರೀನ್ ಕಲರ್ನಲ್ಲಿದೆ. ಇದಕ್ಕೆ ಕಾಂಬಿನೇಷನ್ ಅನ್ನೋದಿಲ್ಲ, ಸೆಲ್ಫ್ ಕಲರ್ನಲ್ಲೇ ನಾನು ಡಿಸೈನ್ನ ಮಾಡಿಕೊಳ್ತಾ ಇರೋದು. ನೀವು ಕಲರ್ ಕಾಂಬಿನೇಷನಲ್ಲಿ ಡಿಸೈನ್ನ ಮಾಡ್ಕೊಳ್ತೀವಿ ಅಂದರೆ ಕಲರ್ ಕಾಂಬಿನೇಷನಲ್ಲೂ ಕೂಡ ಡಿಸೈನ್ನ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ, ಹಾಗೆ 7 ಎಳೆ ದಾರನ ತಗೊಂಡಿದ್ದೀನಿ. ಇವತ್ತಿನ ಈ ಡಿಸೈನಲ್ಲಿ ನಾನು ಕ್ರಿಸ್ಟಲ್ ಬೀಡನ್ನ ತಗೊಂಡಿದ್ದೀನಿ. ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡಿಕೊಂಡು ಇವತ್ತಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಕ್ರಿಸ್ಟಲ್ ಬೀಡ್ ಬೇಡ ಅಂದರೆ ನೀವು ನಾರ್ಮಲ್ ಪ್ಲೇನ್ ಬೀಡನ್ನ ಹಾಕ್ಕೋಬೋದು, ಅಥವಾ ಯಾವುದೇ ಡಿಸೈನ್ ಬೀಡನ್ನ ಕೂಡ ಹಾಕ್ಕೋಬೋದು. ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ಸೀರೆಯ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ ನೋಡಿ. 2 ಸಲ ಲಾಕ್ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನಾನಿಲ್ಲಿ ಒಂದು ಕ್ರಿಸ್ಟಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರನ ತಗೋಬೇಕು. ನೋಡಿ, 2 ಸಲ ದಾರನ ತಗೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಂದ 2 ಪಾಯಿಂಟ್ ಮುಂದೆ ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಲೈನ್ ಥರ ನೀಡಲ್ನ ಹಾಕ್ಕೊಳ್ಳಿ. ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಸ್ಲ್ಯಾಂಟಿಂಗ್ ಲೈನ್ ಥರ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನೋಡಿ, ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಆ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕಿ ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡ್ಕೋಬೇಕು. ಅಂದರೆ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬಕ್ಕೆ ಪೀಕಾಟ್ನ ಮಾಡ್ಕೊಂಡಿದ್ದೀನಿ. ಪೀಕಾಟ್ ಕಂಬ ಆದಮೇಲೆ ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಸೇಮ್ ಗ್ಯಾಪಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ನೋಡಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ ನಾನಿವಾಗ 3 ಚೈನ್ನ ಹಾಕ್ಕೊಳ್ತಾ ಇಲ್ಲ, ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಈ ಕಂಬಕ್ಕೆ ಅಂದರೆ 2ನೇ ಕಂಬಕ್ಕೆ 3 ಚೈನ್ನ ಹಾಕಿ ಪೀಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಂಬನ ಹಾಗೆ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಪೀಕಾಟ್ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಪೀಕಾಟ್ ಕಂಬ, ಒಂದು ಪ್ಲೇನ್ ಕಂಬ ಮತ್ತು ಪೀಕಾಟ್ ಕಂಬ ಆಗಿದೆ. ಇವಾಗ ಮತ್ತೆ ಒಂದು ಪ್ಲೇನ್ ಕಂಬ ನೋಡಿ, ಈ ಕಂಬಕ್ಕೆ ಪೀಕಾಟ್ನ ಮಾಡ್ಕೊಳ್ತಾ ಇಲ್ಲ, ನೆಕ್ಸ್ಟ್ ಕಂಬಕ್ಕೆ ಪೀಕಾಟ್ನ ಮಾಡ್ಕೋಬೇಕು. ನೋಡಿ, 3 ಚೈನ್ನ ಹಾಕಿ ಡಬಲ್ ಕ್ರೋಶೆ ಕಂಬಕ್ಕೆ ಪೀಕಾಟ್ನ ಮಾಡ್ಕೋಬೇಕು. ನೋಡಿ, ನಾರ್ಮಲಾಗಿ ಆರ್ಚ್ಗಳಿಗೆ ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ತಾ ಇದ್ವಲ್ಲ, ಅಥವಾ ಪೀಕಾಟ್ ಕಂಬನೇ ಮಾಡ್ಕೊಳ್ತಾ ಇದ್ವಲ್ಲ, ಆ ರೀತಿಯೆಲ್ಲ 2 ಮಿಕ್ಸ್ ಆಗಿ ಪೀಕಾಟ್ ಹಾಗೆ ಪ್ಲೇನ್ ಕಂಬನ ಮಾಡಿಕೊಂಡು ಇವತ್ತಿನ ಡಿಸೈನ್ನ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮತ್ತೆ ಪೀಕಾಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಪೀಕಾಟ್ ಕಂಬ ಆದಮೇಲೆ ಮತ್ತೆ ಒಂದು ಪ್ಲೇನ್ ಕಂಬ, ಒಟ್ಟು ಇಲ್ಲಿ 4 ಪೀಕಾಟ್ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ, 1 2 3 4 ಪೀಕಾಟ್ ಕಂಬ ಆಗಿದೆ. ಪ್ಲೇನ್ ಕಂಬ ನೋಡಿ, 1 2 3 4 ಪ್ಲೇನ್ ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ಆರ್ಚ್ ಕಂಪ್ಲೀಟ್ ಆಗಿದೆ. ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ ಆದಮೇಲೆ ಡಿಸೈನು ಈ ರೀತಿಯಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಆರ್ಚು ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್, ನೀಟ್ ಫಿನಿಶಿಂಗ್ ಬಂದಿದೆ. ನೀವು ಇದೇ ರೀತಿಯಾಗಿ ಆರ್ಚನ್ನ ಮಾಡಿಕೊಡಿ. ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಕ್ರಿಸ್ಟಲ್ ಬೀಡನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ.
ಕ್ರಿಸ್ಟಲ್ ಬೀಡ್ ಇಲ್ಲ ಅಂದರೆ ನೀವು ಯಾವುದೇ ಡಿಸೈನ್ ಬೀಡನ್ನ ಬೇಕಾದರೂ ಈ ಡಿಸೈನ್ಗೆ ಹಾಕ್ಕೋಬೋದು. ನೋಡಿ ಇಲ್ಲಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಸ್ಲ್ಯಾಂಟಿಂಗ್ ಲೈನ್ ಥರ ಒಂದು ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಸ್ಟಾರ್ಟಿಂಗಲ್ಲಿ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಒಂದು ಡಬಲ್ ಕ್ರೋಶೆ ಕಂಬ. ನೋಡಿ ಸ್ಟಾರ್ಟಿಂಗಲ್ಲಿ ಕಂಬನ ಏನು ಮಾಡ್ಕೊಳ್ತೀವಲ್ಲ ಅದಕ್ಕೆ ಪೀಕಾಟ್ನ ಮಾಡ್ಕೋಬೇಕು. ಪೀಕಾಟ್ ಆದಮೇಲೆ ಇವಾಗ ಒಂದು ಪ್ಲೇನ್ ಕಂಬ. ಇವಾಗ ನೆಕ್ಸ್ಟ್ ಕಂಬಕ್ಕೆ ಪೀಕಾಟ್. ಆದಮೇಲೆ ಒಂದು ಪ್ಲೇನ್ ಕಂಬ ಮತ್ತು ಪೀಕಾಟ್ ಕಂಬ. ಈ ರೀತಿಯಾಗಿ 4 ಪೀಕಾಟ್ ಕಂಬ 4 ಪ್ಲೇನ್ ಕಂಬನ ನೀವು ಮಾಡ್ಕೋಬೇಕು. ತುಂಬಾ ಈಸಿ ಇದೆ, ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಕ್ರೋಶಾ ವರ್ಕ್ ಯಾರಿಗೆ ಬೇಕೋ ಅವರು ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿರೋ ಡಿಸೈನು. ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ ಕೊನೆಯಲ್ಲಿ ಒಂದು ಪ್ಲೇನ್ ಕಂಬ ಬರೋ ಥರನೇ ನಾನು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 4 ಪೀಕಾಟ್ 4 ಪ್ಲೇನ್ ಕಂಬನ ಮಾಡ್ಕೊಂಡಿದ್ದೀನಿ. ಸೀರೆ ಮೇಲೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಲಾಕ್ ಆದಮೇಲೆ ಆರ್ಸ್ನ ಕೂಡ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬರುತ್ತೆ. ಒಂದೇ ರೀತಿಯಾಗಿ ಕಾಣಿಸುತ್ತೆ ನೋಡಿ. 4 ಪೀಕಾಟ್ ಕಂಬ 4 ಪ್ಲೇನ್ ಕಂಬ. ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ವಿತೌಟ್ ಕುಚ್ಚು ಡಿಸೈನ್ನ ಇರೋದ್ರಿಂದ ನಾನಿಲ್ಲಿ ಕಂಟಿನ್ಯೂ ಆರ್ಚ್ಗಳನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಈ ಡಿಸೈನ್ಗೆ ಕುಚ್ಚು ಬೇಕು ಅಂದರೆ ನೀವು ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಅಥವಾ 5 ಚೈನ್ನ ಹಾಕ್ಕೊಂಡ್ರೆ ಅದ್ರ ಗ್ಯಾಪಿಗೆ ಕುಚ್ಚುಗಳನ್ನೂ ಸಹ ಕಟ್ಕೋಬೋದು. 1 2ರಿಂದ 3 ಆರ್ಚ್ ಮಾಡ್ಕೊಳ್ಳಿ. 3 ಆರ್ಚು ಅಥವಾ 2 ಆರ್ಚ್ ಆದಮೇಲೆ 4 ಚೈನ್ನ ಹಾಕ್ಕೊಂಡ್ರೆ ಆ 4 ಚೈನ್ನ ಗ್ಯಾಪಿಗೆ ಕುಚ್ಚುಗಳನ್ನೂ ಸಹ ಕಟ್ಕೋಬೋದು. ಅಥವಾ ಕುಚ್ಚು ಬೇಡ ಅಂದರೆ ನಾನು ಯಾವ ರೀತಿ ಕಂಟಿನ್ಯೂ ಆರ್ಚ್ನ ಮಾಡ್ಕೊಳ್ತಾ ಇದ್ದೀನೋ ಸೇಮ್ ನೀವು ಇದೇ ರೀತಿಯಾಗಿ ಪೂರ್ತಿ ಸೀರೆಗೆ ಕಂಟಿನ್ಯೂ ಆರ್ಚ್ಗಳನ್ನ ಕೂಡ ಮಾಡ್ಕೊಳ್ಳಿ. ಹಾಗೆ ಕಲರ್ ಕಾಂಬಿನೇಷನಲ್ಲಿ ಮಾಡ್ತೀನಿ ಅನ್ನೋರು ಒಂದು 4 ಆರ್ಸ್ನ ಒಂದು ಕಲರ್ನಲ್ಲಿ ಮತ್ತು 4 ಆರ್ಸ್ನ ಇನ್ನೊಂದು ಕಲರ್ನಲ್ಲೂ ಕೂಡ ಮಾಡ್ಕೋಬೋದು. ಅಂದರೆ 4 ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಥ್ರೆಡ್ನ ಜಾಯಿಂಟ್ ಮಾಡಿಕೊಂಡು ನೀವು ಈ ಡಿಸೈನ್ನ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ. 2 ಕಲರ್ನ ಯೂಸ್ ಮಾಡ್ಕೊಳ್ತೀನಿ ಅಂತಲೂ ಅಂದ್ಕೊಂಡ್ರೆ ಅದನ್ನು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಸೆಲ್ಫ್ ಕಲರ್ನಲ್ಲಿ ಮಾಡ್ಕೊಳ್ತೀನಿ ಅಂದರೆ ಸೆಲ್ಫ್ ಕಲರ್ನಲ್ಲೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಅಥವಾ ಕುಚ್ಚು ಡಿಸೈನ್ ಮಾಡ್ಕೊಳ್ತೀನಿ ಅಂದರೆ ಕುಚ್ಚು ಡಿಸೈನು ಕೂಡ ನೀವು ಮಾಡ್ಕೋಬೋದು. ಒಂದು ಆರ್ಚು ಒಂದು ಕುಚ್ಚು ಮಾಡ್ಕೊಳ್ತೀನಿ ಅಂದರೆ ಆರ್ಚುನು ಕುಚ್ಚುನು ತುಂಬ ಹತ್ತತ್ರ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಿಮಗೆ ಈ ಡಿಸೈನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರೋ ಥರ ಯಾವ ರೀತಿ ಬೇಕು ಅಂದರೆ ಆ ರೀತಿ ನೀವು ಟ್ರೈ ಮಾಡ್ಬೋದು. ಪ್ಯಾಟ್ರನ್ ವೈಸ್ ಹೋಗುತ್ತೆ. ನೋಡಿ ನಾನಿಲ್ಲಿ ಮತ್ತೆ ಆರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ನಾನು ಇದೇ ರೀತಿಯಾಗಿ ಪೂರ್ತಿ ಸೀರೆಗೆ ಡಿಸೈನ್ನ ಮಾಡ್ಕೊಳ್ತೀನಿ. ನೋಡಿ ನಾನಿಲ್ಲಿ ಸ್ವಲ್ಪ ಡಿಸೈನು ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆರ್ಚ್ಗಳು ಅಷ್ಟೇ ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಕೂಡ ತೋರಿಸ್ತೀನಿ. ಈ ಡಿಸೈನ್ನ ನಾನು ಪೂರ್ತಿ ಸೀರೆಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಸೀರೆಗೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಕೊನೆಯಲ್ಲಿ ಆರ್ಚೆ ಬಂದಿತ್ತು, ಆರ್ಚ್ನ ಲಾಕ್ ಮಾಡಿಕೊಂಡು ಮತ್ತೆ 2 ಸಲ ಎಕ್ಸ್ಟ್ರಾ ಲಾಕ್ನ ಮಾಡಿಕೊಂಡು 2 ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೆ. ಕಟ್ ಮಾಡಿರುವಂಥ ದಾರನ ಡಿಸೈನ್ನ ಹಿಂಭಾಗದಲ್ಲಿ ಗ್ಲೂನ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ದೀನಿ. ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ನಾನು ಹತ್ತಿರದಿಂದನೂ ಕೂಡ ತೋರಿಸ್ತಾ ಇದ್ದೀನಿ. ಆರ್ಚ್ಗಳು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೀವು ಕೂಡ ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ಸೆಲ್ಫ್ ಕಲರ್ಗೆ ಯಾರು ಡಿಸೈನ್ನ ನೋಡ್ತಾ ಇದ್ದೀರೋ ಇದು ಪರ್ಫೆಕ್ಟ್ ಡಿಸೈನ್ ಅಂತಲೇ ಅನ್ಬೋದು. ಈ ಮೈಸೂರು ಸಿಲ್ಕ್ ಸೀರೆಗಳಿಗೆ ಹೆವಿ
ಡಿಸೈನ್ನ ಮಾಡಿಸ್ಕೊಳ್ಳೋ ಬದಲು ಈ ರೀತಿಯಾಗಿರೋ ಸಿಂಪಲ್ ವರ್ಕ್ನ ನೀವು ಕೂಡ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಡಿಸೈನು. ಹಾಗೆ ಬಿಗಿನರ್ಸು ಸಹ ತುಂಬಾ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಬಿಗಿನರ್ಸು ಕೂಡ ಟ್ರೈ ಮಾಡಿ. ಹಾಗೆ ವಿಡಿಯೋದಲ್ಲಿ ಹೇಳಿರೋ ಥರ ಕುಚ್ಚು ಬೇಕು ಅನ್ನೋರು ಕುಚ್ಚನ್ನ ಮಾಡ್ಕೊಳ್ಳಿ, ಅಥವಾ ಕಲರ್ ಕಾಂಬಿನೇಷನಲ್ಲಿ ಬೇಕು ಅನ್ನೋರು ಕಲರ್ ಕಾಂಬಿನೇಷನಲ್ಲೂ ಕೂಡ ಈ ಡಿಸೈನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನನಗೂ ಕೂಡ ತುಂಬ ಇಷ್ಟ ಆಯಿತು. ಸಿಂಪಲ್ ಕ್ರೋಶಾ ವರ್ಕ್ ಡಿಸೈನ್ ಇದು. ಹಾಗೆ ಬೇಗನೂ ಕೂಡ ಮಾಡ್ಕೊಳ್ಳುವಂಥ ಡಿಸೈನ್ ಇದು. ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 500 ಚಾರ್ಜ್ ಮಾಡ್ಕೊಂಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ಕಡಿಮೆ ಜಾಸ್ತಿನೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ, ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನ್ ಇದು. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.